ಕ್ರಿಸ್ಮಸ್ ಹಬ್ಬ ಅಂದ್ರೇ ವಿಶೇಷ. ಎಕ್ಸ್ಪೆಷಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಮಾಡುವಂಥ ಕೇಕ್ ಇನ್ನೂ ವಿಶೇಷ ಅಲ್ವಾ. ನಾವು ಕೇಕ್ನ ಬರೀ ಕಟ್ ಮಾಡಿ ತಿನ್ನೋದು ಮಾತ್ರ ನೋಡಿರ್ತೀವಿ, ಆದರೆ ಇದೇ ಕೇಕ್ನ ಯೂಸ್ ಮಾಡಿಕೊಂಡು ವಿವಿಧ ರೀತಿಯ ಕಲಾಕೃತಿಗಳನ್ನ ನೋಡಿದಿರಾ? ನೋಡಿಲ್ವಾ? ಹಾಗಾದರೆ ಇಲ್ಲೊಂದು ಸದಾವಕಾಶ ಇದೆ. ಏನಪ್ಪ ವಿಶೇಷ ಅಂತ ಕೇಳಿದ್ರ, ಅದೇ ನೋಡಿ, ಬೆಂಗಳೂರಿನ 50ನೇ ವರ್ಷದ ಆನ್ಯುಯಲ್ ಕೇಕ್ ಶೋ ಇದೆಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ತಾಜಾ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಕೇಕ್ ಶೋ ನಡೀತಾ ಇದೆ. ಆದರೆ ಏನಪ್ಪ ವಿಶೇಷ ಅಂದರೆ ಈ ಒಂದು ಕೇಕ್ ಶೋ 50ನೇ ವರ್ಷದ ಕೇಕ್ ಶೋ ಆಗಿರುತ್ತೆ. ಹಾಗಾಗಿ ಈ ಕೇಕ್ ಶೋ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ನಡೀತಾ ಇದೆ. ನಿಮ್ಮನೇಲಿ ಪುಟಾಣಿ ಮಕ್ಕಳಿದ್ರೆ ದಯವಿಟ್ಟು ಈ ಕೇಕ್ ಶೋಗೆ ಕರ್ಕೊಂಡು ಹೋಗಿ, ತುಂಬಾನೇ ಎಂಜಾಯ್ ಮಾಡ್ತಾರೆ. ಈ ಒಂದು ಕೇಕ್ ಶೋನ 13 ಡಿಸೆಂಬರ್ ರಿಂದ ಹಿಡಿದು ಜನವರಿ 1ನೇ ತಾರೀಕು ತನಕ ಆಯೋಜಿಸಲಾಗಿರುತ್ತೆ. ಹಾಗಾಗಿ ತಪ್ಪದೇ ಭಾಗವಹಿಸಿ. ಈ ಕೇಕ್ ಶೋ ಸಮಯ ಬೆಳಗ್ಗೆ 11ರಿಂದ ಹಿಡಿದು ರಾತ್ರಿ 9ರವರೆಗೆ. ಈ ಒಂದು ಕೇಕ್ ಶೋನ ಎಂಟ್ರಿ ಫೀಸ್ ಟಿಕೆಟ್ ಬಂದು 150 ರೂಪಾಯಿ ಆಗಿರುತ್ತೆ. ಕ್ರಿಸ್ಮಸ್ ಹಬ್ಬದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಕ್ರಿಸ್ಮಸ್ ಟ್ರೀ. ಹೌದು ಸ್ನೇಹಿತರೆ, ಇದೇ ಕೇಕ್ ಶೋಲು ಕೂಡ ಅತಿ ಎತ್ತರವಾದ ಕ್ರಿಸ್ಮಸ್ ಟ್ರೀಯನ್ನ ಕೇಕ್ನಿಂದ ಮಾಡಲಾಗಿತ್ತು. ಇದು ಒಟ್ಟು ಎಷ್ಟು ಕೆಜಿ ಅಂತ ಕೇಳಿದ್ರೆ 2.5 ಟನ್. ಇದರ ಒಟ್ಟು ಉದ್ದ 22 ಅಡಿಯಾಗಿದೆ. ಈ ಎಲ್ಲ ಕೇಕ್ಗಳನ್ನ ರಾಯಲ್ ಐಸ್ ಕೇಕಿಂಗ್ನಿಂದ ಮಾಡಲಾಗಿರುತ್ತೆ. ಈ ಸುಂದರವಾದ ಕ್ರಿಸ್ಮಸ್ ಟ್ರೀ ಈ ಕೇಕ್ ಶೋಗೆ ಆಕರ್ಷಣೀಯವಾಗಿದ್ದಲ್ಲದೆ ನಮ್ಮನ್ನೆಲ್ಲ ಎಂಟ್ರಿಯಲ್ಲೇ ವೆಲ್ಕಮ್ ಮಾಡೋ ತರ ಇತ್ತು. ಈ ಸುಂದರವಾದ ಕ್ರಿಸ್ಮಸ್ ಟ್ರೀ ಕೆಳಗಡೆ ನೀವು ನೋಡಿದ್ರೆ ಒಂದು ಸುಂದರವಾದ ರೈಲ್ವೆ ಟ್ರ್ಯಾಕ್ ನ ನಿರ್ಮಿಸಲಾಗಿತ್ತು. ಇದು ಪುಟ್ಟ ಪುಟ್ಟ ಬಿಲ್ಡಿಂಗ್ಗಳು ಹಾಗೂ ಪುಟ್ಟ ಪುಟ್ಟ ರೈಲ್ವೆ ಬೋಗಿಗಳನ್ನ ಇಡಲಾಗಿದೆ. ಇದು ನೋಡಕ್ಕೂ ಕೂಡ ಖುಷಿ ಕೊಡುತ್ತೆ ಹಾಗೂ ತುಂಬಾನೇ ಚೆನ್ನಾಗಿದೆ. 2024ನೇ ವರ್ಷದ ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ಇದರ ಜ್ಞಾಪಕಾರ್ಥವಾಗಿ ಈ ಕೇಕ್ ಶೋನಲ್ಲೂ ಕೂಡ ಅಯೋಧ್ಯೆಯ ರಾಮ ಮಂದಿರವನ್ನ ಕೇಕ್ನಲ್ಲೇ ನಿರ್ಮಾಣವಾಗಿತ್ತು. ಕೇಕ್ನಿಂದ ಮಾಡಲಾಗಿರುವಂತಹ ರಾಮ ಮಂದಿರವು ಒಟ್ಟು ಕೆಜಿ ಎಷ್ಟಪ್ಪ ಅಂದ್ರೆ 120 ಕೆಜಿ ಆಗಿದೆ. ಈ ರಾಮ ಮಂದಿರ ನೋಡೋಕ್ಕೂ ಸುಂದರವಾಗಿದ್ದು ತುಂಬಾನೇ ಅಟ್ರಾಕ್ಟಿವ್ ಅನ್ನಿಸ್ತಿತ್ತು. ಇನ್ನು ಮುಂದಿನ ಕೇಕ್ ಯಾವ್ದಪ್ಪ ಅಂದ್ರೆ ಫೇರಿ ಟೇಲ್ ಕ್ಯಾಸಲ್ ಕೇಕ್. ಇದು ಜರ್ಮನಿಯ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಈ ಸುಂದರ ಕಲಾಕೃತಿಯನ್ನ ಕೇಕ್ನಿಂದಲೇ ನಿರ್ಮಿಸಲಾಗಿರುತ್ತೆ. ನಾವು ಮೂವಿಗಳಲ್ಲಿ ಜರಾಸಿಕ್ ಪಾರ್ಕ್ ಮೂವೀಸ್ ನೋಡೇ ಇರ್ತೀವಿ. ಅದೇ ರೀತಿ ಅದರಿಂದ ಪ್ರೇರಣೆಗೊಂಡು ಈ ಕೇಕ್ ಶೋನಲ್ಲಿ ಜರಾಸಿಕ್ ಪಾರ್ಕ್ ವಾಲ್ಕೆನೋ ಕೇಕ್ ನ ಮಾಡಲಾಗಿದೆ. ಈ ಪುಟ್ಟ ಪುಟ್ಟ ಡೈನೋಸರಸ್ ಹಾಗೂ ಜರಾಸಿಕ್ ಪಾರ್ಕ್ ಮರಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಇದು ಕೇಕ್ ನಿಂದ ಮಾಡಿದ ಅನ್ನೋದು ಡೌಟ್ ಬಂದ್ರೂ ಕೂಡ ಅದು ನಿಜ ಕೂಡ ಹೌದು. ನಮ್ಮ ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು. ಹೌದು ಸ್ನೇಹಿತರೆ, ಇವರು ಯಾರಕ್ಕೆ ತಾನೇ ಪರಿಚಯ ಇಲ್ಲ ಹೇಳಿ. ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಕಲಾಕೃತಿಯನ್ನ ನಿರ್ಮಿಸಲಾಗಿದೆ. ಇದರ ಒಟ್ಟು ಎತ್ತರ ಎಷ್ಟಪ್ಪ ಅಂದ್ರೆ 108 ಫೀಟ್. ನೀವು ಯಾವತ್ತಾದ್ರೂ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ರೆ ಈ ಒಂದು ಕಲಾಕೃತಿಯನ್ನ ತಪ್ಪದೆ ಗಮನಿಸಿ ಅಂತ ಹೇಳ್ತೀನಿ. ನೀವು ಸಿನಿಮಾ ಪ್ರಿಯರ ಹಾಗಿದ್ರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂತ ಸಿನಿಮಾಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಸಿನಿ ಪ್ರಿಯರ್ಗೆ ಅಂತಾನೆ ಇಂಡಿಯನ್ ಸಿನಿಮಾ ಕೇಕ್ ಮಾಡಲಾಗಿತ್ತು. ಇದರಲ್ಲಿ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ನಮ್ಮ ಕಾಂತಾರ ಮೂವಿ, ಅದರ ಜೊತೆಗೆ RRR ಹಾಗೂ ಜೈಲರ್ ಮೂವಿಗಳನ್ನ ಹಾಕಲಾಗಿತ್ತು. ಈ ಒಂದು ಕೇಕ್ ಇಂಡಿಯನ್ ಸಿನಿಮಾಗಾಗಿ ಡೆಡಿಕೇಟ್ ಮಾಡಲಾಗಿದೆ. ಇನ್ನು ಮುಂದಿನ ಕೇಕ್ ಮಾಡೆಲ್ ಯಾವ್ದಪ್ಪ ಅಂದ್ರೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್. ಇದು ಅಮೆರಿಕದ ಪ್ರಸಿದ್ಧ ನ್ಯೂಯಾರ್ಕ್ ಸಿಟಿಲಿ ಇದೆ. ಈ ಕೇಕ್ ಅನ್ನ ಪ್ರತಿಯೊಂದನ್ನು ಕೂಡ ಪ್ಲೇಯಿಂಗ್ ಕಾರ್ಡ್ಸ್ ನಿಂದ ಮಾಡಲಾಗಿದೆ.
ಇದು ಅಮೆರಿಕದ ಪ್ರಸಿದ್ಧ ಗಗನಚುಂಬಿ ಕಟ್ಟಡ ಅಂತಾನೂ ಹೇಳಲಾಗುತ್ತೆ. ಮುಂದಿನ ಕೇಕ್ ಮಾಡೆಲ್ ಯಾವ್ದಪ್ಪ ಅಂದ್ರೆ ಒನ್ ಪೀಸ್ ವಾಯೇಜ್ ಕೇಕ್. ಇದೇನಪ್ಪ ಇದು ಹೆಸರಲ್ಲಿ ವಿಶೇಷವಾಗಿದೆ ಅಂತ ಕೇಳಿದ್ರ, ಇದು ಜಪಾನ್ ಮ್ಯಾಂಗಾ ಸೀರೀಸ್ ನ ಒಂದು ಆನಿಮೇಷನ್ ಕ್ಯಾರೆಕ್ಟರ್ ಆಗಿರುತ್ತೆ. ನಮ್ಮ ಪುಟಾಣಿ ಮಕ್ಕಳಿಗೆ ಇಂಥ ಆನಿಮೇಷನ್ ಕ್ಯಾರೆಕ್ಟರ್ ನೋಡಿದಾಗ ತುಂಬಾನೇ ಖುಷಿ ಕೊಡೋದಂತೂ ಗ್ಯಾರಂಟಿ. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂದ್ರೆ ರೈನ್ ಡೀರ್ ಡಿಲೈಟ್ ಕೇಕ್. ಇದನ್ನು ಕನ್ನಡದಲ್ಲಿ ಹಿಮಸಾರಂಗ ಎನ್ನಲಾಗುತ್ತೆ. ಇದು ಹೆಚ್ಚಾಗಿ ಸ್ನೋ ಪ್ರದೇಶಗಳಲ್ಲಿ ವಾಸವಾಗಿರುತ್ತೆ. ಇದು ಏನಪ್ಪ ವಿಶೇಷ ಅಂತ ಕೇಳಿದ್ರ, ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ ಪ್ರಯಾಣಿಸುವಾಗ ಆ ಗಾಡಿಗೆ 2 ಜಿಂಕೆ ಮರಿಗಳನ್ನ ನಾವು ನೋಡ್ತೇವೆ. ಆ ಜಿಂಕೆ ಮರಿಗಳೇ ಈ ರೈನ್ ಡೀರ್ಗಳು. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂದ್ರೆ, ನೀವು ರೀಸೆಂಟ್ ಆಗಿ ರಿಲೀಸ್ ಆದಂತಹ ಪ್ರಭಾಸ್ ರವರ ಕಲ್ಕಿ ಮೂವಿನ ನೋಡೇ ಇರ್ತೀರಾ. ಅದರಲ್ಲಿ ಮುಖ್ಯ ಪಾತ್ರವನ್ನ ನಿರ್ವಹಿಸೋದು ಯಾವ್ದಪ್ಪ ಅಂದ್ರೆ ಈ ಪುಜ್ಜಿ ಕಾರ್. ಇದರ ಕಲಾಕೃತಿಯನ್ನ ಕೇಕ್ ಶೋನಲ್ಲಿ ಇಡಲಾಗಿತ್ತು. ಬಾಲಕೃಷ್ಣ ಅಂದ್ರೆ ಯಾರಕ್ಕೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆ ಬಾಲಕೃಷ್ಣನು ಎಷ್ಟೇ ತುಂಟತನ ಮಾಡಿದ್ರು ನಮಗಂತೂ ಬಲು ಪ್ರಿಯನೂ ಕೂಡ ಹೌದು. ಹಾಗಾಗಿ ಈ ಬಾಲಕೃಷ್ಣನ ಲೀಲೆಗಳನ್ನ ಸೂಚಿಸುವಂತಹ ಈ ಒಂದು ಕೇಕ್ನ ತಯಾರಿಸಲಾಗಿತ್ತು. ಈ ಕೇಕ್ ಕಲಾಕೃತಿಯನ್ನ ಮಧುಬನಿ ವೆಡ್ಡಿಂಗ್ ಬ್ಲೆಸ್ ಕೇಕ್ ಎನ್ನಲಾಗಿತ್ತು. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂದ್ರೆ, ಪ್ರಸಿದ್ಧ ನೆಟ್ಫ್ಲಿಕ್ಸ್ ಸೀರೀಸ್ ನಲ್ಲಿರುವಂತಹ ಈರಮಂಡಿ ಕ್ಯಾರೆಕ್ಟರ್ ಕೇಕ್. ಈ ಕೇಕ್ ಕಲಾಕೃತಿಯನ್ನ ಹತ್ತಿರದಿಂದ ನೋಡಿದಾಗ ನಿಜವಾಗ್ಲೂ ರಾಣಿಯಷ್ಟೇ ಸುಂದರವಾಗಿತ್ತು ಕೂಡ. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂದ್ರೆ ರಾಯಲ್ ಐಸಿಂಗ್ ಡ್ರೀಮ್ ಕೇಕ್. ಇದು ಕೇಕ್ ಮಾದರಿಯ ಒಂದು ಕಲಾಕೃತಿ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂದ್ರೆ ಕ್ಯಾಂಡಿ ಗ್ಲಾಸ್ ಹೌಸ್ ಕೇಕ್. ಇದು ಮನೆಯ ರೀತಿಯ ಆಕಾರವನ್ನ ಸೃಷ್ಟಿಸಲಾಗಿತ್ತು. ಇನ್ನು ಮುಂದಿನ ಕಲಾಕೃತಿ ಯಾವ್ದಪ್ಪ ಅಂದ್ರೆ ಕ್ರಿಸ್ಮಸ್ ಟಾಯ್ ಫ್ಯಾಕ್ಟರಿ. ಇದು ಕ್ರಿಸ್ಮಸ್ ಟೈಮ್ ನಲ್ಲಿ ಅಥವಾ ಸ್ಯಾಂಟಾ ಕ್ಲಾಸ್ ತನ್ನ ಪುಟಾಣಿ ಮಕ್ಕಳಿಗೆ ಕೊಡುವಂತಹ ಕ್ರಿಸ್ಮಸ್ ಗಿಫ್ಟ್ ಗಳನ್ನು ತಯಾರಿಸುವ ಯಂತ್ರ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವ್ದಪ್ಪ ಅಂದ್ರೆ ರೆಮೀಸ್ ಕಲ್ನರಿ ಅಡ್ವೆಂಚರ್ ಕೇಕ್. ಇದೇನಪ್ಪ ಇದು ವಿಚಿತ್ರವಾಗಿದೆ ಅಂತ ಕೇಳಿದ್ರ, ಇದು ಒಂದು ಕಾರ್ಟೂನ್ ಕ್ಯಾರೆಕ್ಟರ್. ನಾವು ಟಾಮ್ ಅಂಡ್ ಜೆರಿನ ನೋಡೇ ಇರ್ತೀವಿ. ಅದೇ ರೀತಿ ಇಲ್ಲಿಗೆ ಸಂಬಂಧಪಟ್ಟ ಒಂದು ಡಿಸ್ನಿ ಕ್ಯಾರೆಕ್ಟರ್ನ ಇಲ್ಲಿ ಸೃಷ್ಟಿಸಲಾಗಿತ್ತು. ನೀವು ಹಾಲಿವುಡ್ ಸಿನಿಮಾ ಪ್ರಿಯರಾಗಿದ್ದರೆ ನಿಮಗೆ ಈ 2 ಕ್ಯಾರೆಕ್ಟರ್ಗಳ ಪರಿಚಯ ಇದ್ದೇ ಇರುತ್ತೆ. ಫೇಮಸ್ ಮೂವಿ ಆದಂತಹ ಡಾರ್ಕ್ ನೈಟ್ನಲ್ಲಿ ನಟಿಸಿರುವಂತಹ ಬ್ಯಾಟ್ಮನ್ ಹಾಗೂ ಜೋಕರ್.
ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವುದಪ್ಪ ಅಂದ್ರೆ ವಿಮಿಸಿಕಲ್ ವಿಶಿಂಗ್ ವೆಲ್ ಕೇಕ್. ಇದು ಬಾವಿಗೆ ಸಂಬಂಧಪಟ್ಟ ಒಂದು ಕಾಲ್ಪನಿಕ ಕಥೆಯ ಹಿನ್ನೆಲೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವುದಪ್ಪ ಅಂದ್ರೆ ದ ಫ್ಲೋರಲ್ ಎಲಿಗೆನ್ಸ್ ಕೇಕ್. ಈ ಹೂವಿನ ಡಿಸೈನ್ಸ್ ಗಳನ್ನ ಈ ಕೇಕ್ ಮೇಲೆ ಅತಿ ಸುಂದರವಾಗಿ ಬಿತ್ತರಿಸಲಾಗಿದೆ. ಇನ್ನು ಮುಂದಿನ ಕೇಕ್ ಕಲಾಕೃತಿ ಯಾವುದಪ್ಪ ಅಂದ್ರೆ ದ ಕಲರ್ ಪ್ಯಾಲೆಟ್ ಕೇಕ್. ಅಂದ್ರೆ ಒಬ್ಬ ಚಿತ್ರ ಕಲಾಕಾರನು ತನ್ನ ಚಿತ್ರಗಳಿಗೆ ಬಳಸುವಂತ ಪರಿಕರಗಳನ್ನ ಇಲ್ಲಿ ಸೃಷ್ಟಿಸಲಾಗಿತ್ತು. ಇನ್ನು ಮುಂದಿನ ಮಾಡೆಲ್ ಯಾವುದಪ್ಪ ಅಂದ್ರೆ ವಾಲ್ಟ್ ಡಿಸ್ನಿಯ ಫೇಮಸ್ ಕಾರ್ಟೂನ್ ಕ್ಯಾರೆಕ್ಟರ್ ಆದಂತಹ ಸ್ಕಾರ್ಜಸ್ ಮ್ಯಾಕ್ಡಕ್. ನೀವು 90s ಕಿಡ್ಸ್ ಆಗಿದ್ರೆ ಈ ಬಾತುಕೋಳಿಯ ಕಾರ್ಟೂನ್ ಕ್ಯಾರೆಕ್ಟರ್ನ ಡೆಫಿನೆಟ್ಲಿ ನೋಡೇ ಇರ್ತೀರಾ. ನಮ್ಮ ಪುಟಾಣಿ ಮಕ್ಕಳಿಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗೋ ರೀತಿಯಲ್ಲಿ ಕೇಕ್ ನ ಡಿಸೈನ್ ಮಾಡಲಾಗಿದೆ. ಇದು ನೋಡಕ್ಕೂ ಅಟ್ರಾಕ್ಟಿವ್ ಆಗಿದ್ದು ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಿತ್ತು. ನೀವು ಬಾಲಿವುಡ್ ಸಾಂಗ್ಸ್ ಪ್ರಿಯರಾಗಿದ್ರೆ ಈ ಒಂದು ಫೇಮಸ್ ಸಿಂಗರ್ನ ಪರಿಚಯ ಇದ್ದೇ ಇರುತ್ತೆ. ಯಾರಪ್ಪ ಇದು ಅಂತ ಕೇಳಿದ್ರ ಅವರೇ ನೋಡಿ, ಅರ್ಜಿತ್ ಸಿಂಗ್. ಈ ಜನಪ್ರಿಯ ಗಾಯಕನ ಆಕಾರದಂತೆ ಇಲ್ಲಿ ಕೇಕ್ ನ ಡಿಸೈನ್ ಮಾಡಲಾಗಿದೆ. ನೋಡಕ್ಕೂ ತುಂಬಾನೇ ಚೆನ್ನಾಗಿತ್ತು. ಈ ಜನಪ್ರಿಯ ಗಾಯಕನಿಗೆ ಇಷ್ಟವಾಗುವಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳಾದ ಹಾರ್ಮೋನಿಯಂ, ತಬಲಾ ಹಾಗೂ ಸಿಂಪನಿಗಳನ್ನ ಕೇಕ್ ನಲ್ಲೇ ಮಾಡಿ ಇರಿಸಲಾಗಿತ್ತು. ನಾವಿನ್ನು ಈ ಕೇಕ್ ಶೋನ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇಲ್ಲೊಂದು ವಿಶೇಷವಾದ ಕೇಕ್ ಕಾಣಿಸ್ತಿತ್ತು. ಅದು ಯಾರ್ದಪ್ಪ ಅಂದ್ರೆ ನಿಮ್ಮ ಅಚ್ಚುಮೆಚ್ಚಿನ ರತನ್ ಟಾಟಾ ಅವರದು. ಟಾಟಾ ಗ್ರೂಪ್ ಆಫ್ ಕಂಪನೀಸ್ ನ ಚೇರ್ಮನ್ ಆಗಿದ್ದಂತಹ ರತನ್ ಟಾಟಾ ಅವರ ಜ್ಞಾಪಕಾರ್ಥವಾಗಿ ಈ ಒಂದು ಕೇಕ್ ನಿರ್ಮಾಣವಾಗಿತ್ತು. ದೇಶ ಕಂಡ ಅತ್ಯಂತ ಧೀಮಂತ ವ್ಯಕ್ತಿಗಳಲ್ಲಿ ರತನ್ ಟಾಟಾ ಅವರು ಕೂಡ ಒಬ್ಬರಾಗಿದ್ದಾರೆ. ಕೇಕ್ ಶೋನ ಕೊನೆ ಮಾಡೆಲ್ ಆದಂತಹ ಕೇಕ್ ಯಾವುದಪ್ಪ ಅಂದ್ರೆ ಎಸ್.ಎಂ. ಕೃಷ್ಣರವರ ಕೇಕ್. ಇದು ಅವರ ಜ್ಞಾಪಕಾರ್ಥವಾಗಿ ಮಾಡಲಾಗಿದೆ. ಎಸ್.ಎಂ. ಕೃಷ್ಣರವರು ರಾಜ್ಯ ಕಂಡ ಅತ್ಯಂತ ಹಿರಿಯ ಹಾಗೂ ನಿಷ್ಠಾವಂತ ರಾಜಕಾರಣಿ. ಇದಕ್ಕಾಗಿ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಯೂ ದೊರಕಿದೆ. ನೋಡೋದ್ರಲ್ಲ ವೀಕ್ಷಕರೇ, ಈ ಕೇಕ್ ಶೋನಲ್ಲಿ 25ಕ್ಕಿಂತ ಹೆಚ್ಚು ವೆರೈಟೀಸ್ ಆಫ್ ಕೇಕ್ ನ ಪ್ರದರ್ಶನಕ್ಕೆ ಇಡಲಾಯಿತು. ಇದು ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ನೀವು ವಿಸಿಟ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಒಂದು ಸಾರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಚೈತನ್ಯ ಹಾಗೂ ಹುಮ್ಮಸ್ಸನ್ನ ತಂದ್ಕೊಡ್ಲಿ ಅಂತ ಕೇಳ್ಕೊತೀನಿ. ನಿಮ್ಮ ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ಸಾಗ್ಲಿ ಅಂತ ಹೇಳ್ತಾ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಾಜಾ ತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.